ನಾನು ಸತತವಾಗಿ ಒಂದು ಅಜ್ಜಿನ ಆಶ್ರಮಕ್ಕೆ ಸೇರಿಸ್ಬೇಕು ಅಂತ ಒಂದು ವಾರದಿಂದ ಪ್ರಯತ್ನ ಮಾಡ್ತಾನೇ ಇದ್ದೀನಿ, ಆಗ್ತಾನೇ ಇಲ್ಲ. ಎಲ್ಲ ಬಿಟ್ಟು ಉಪದೇಶ ಮಾಡ್ತಾರೆ ಹೊರತು ಯಾವನು ಈ ಥರ ಸಹಾಯ ಮಾಡ್ತೀನಿ ಬನ್ನಿ ಅಂತ ಒಬ್ಬನೂ ಹೆಲ್ಪ್ ಮಾಡಲಿಲ್ಲ. ಈಗ ಅಜ್ಜಿನ ನಾನು ಕರ್ಕೊಂಡು ಹೋಗ್ಬೇಕು, ಚಾಮರಾಜನಗರ ಕರ್ಕೋಗ್ಬೇಕು. ಸೊ ಅಜ್ಜಿ ಎದುರಲ್ಲ ಮಾಡಲ್ಲ, ಬರೋದಿಲ್ಲ ಈಗ ಅಂತ ಒಂದು ಪರಿಸ್ಥಿತಿ. ಕಳೆದ 2-3 ದಿನಗಳ ಹಿಂದೆ ಏನೋ ಸುಮಾರಾಗಿತ್ತು. ಈಗ ಒಂದು ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಈಗ ನಾನು ಒಬ್ಬನೇ ಕರ್ಕೊಂಡೋಗೋಕ್ಕೂ ಒಂಥರ ಮನಸ್ಸು ತಳವಳ ಆಯ್ತಾ ಇದೆ. ಹಾಗೆ ಅಜ್ಜಿಯವ್ರನ್ನ ಹೇಗಾದರೂ ಮಾಡಿ ನಗರ ಕರ್ಕೊಂಡು ಬಸ್ ಹಚ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತೀನಿ. ಅದು ಅಜ್ಜಿ ಸ್ಪಂದಿಸ್ತಾ ಇಲ್ಲ. ನನಗಂತೂ ಒಂದು ವಾರದಿಂದ ಹಿಂಸೆ, ತಲೆ ನೋವು ಆಗ್ಬಿಟ್ಟಿದೆ. ಹೆಂಗಾರು ಮಾಡಿ ಅಮ್ಮನ ಒಂದು ದಾರಿ ಮಾಡಬೇಕಲ್ಲ ಅಂತ ಪ್ರಯತ್ನ ಮಾಡ್ತಾನೆ. ಈ ಸರ್ಕಾರಗಳು ಏನೋ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ವೃದ್ಧಾಶ್ರಮಕ್ಕೆ ಬೇಕೇ ಬೇಕು ಅಂತ ಒಂದು ರೂಲ್ ಮಾಡಿರೋದು ತುಂಬಾನೇ ಏನೋ ಈ ವೃದ್ಧಾಶ್ರಮ ಇದ್ರೂ ವೇಸ್ಟ್ ಅನ್ಸುತ್ತೆ. ಯಾಕಂದ್ರೆ ಏನಕ್ಕೆ ಅಂದರೆ ವೃದ್ಧಾಶ್ರಮ ಅಂತಕ್ಕಂಥದ್ದು ನಿರಾಶ್ರಿತರಿಗೆ, ಅಸಹಾಯಕರಿಗೆ, ಇಂಥವ್ರಿಗೆ ಅಂತ ಮಾಡಿರೋದು. ಸೊ ಇದನ್ನ ದಯವಿಟ್ಟು ನಿರಾಶ್ರಿತರಿಗೆ ಅವಕಾಶ ಮಾಡಿಕೊಡ್ಬೇಕಿತ್ತು, ನನ್ನ ಒಂದು ಅಭಿಪ್ರಾಯ. ಸೊ ಇಲ್ಲೊಂದು ಊಟ ತಗೊಂಡೋಗಿ ಅವ್ರಿಗೆ ತಲುಪಿಸ್ತಕ್ಕಂಥ ಕಾರ್ಯ ಮಾಡ್ತೀನಿ. ನಾನೇನು ಮಾಡೋಕ್ಕಾಗ್ತಾಯಿಲ್ಲ. ಒಂದೊಂದು ಊಟ ಕೊಡಿಸ್ಕೊಂಡು ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಹೊರತು ಏನೂ ಮಾಡೋಕ್ಕಾಗ್ತಿಲ್ಲ. ಇಲ್ಲೊಂದು ಊಟ ತಗೊಂಡೋಗಿ ಕೊಡ್ತೀನಿ. ನೋಡಿ, ನಾನು ಸತತವಾಗಿ ಒಂದು ವಾರದಿಂದ ಈ ಅಜ್ಜಿಯವ್ರನ್ನ ಆಶ್ರಮಕ್ಕೆ ಸೇರ್ಸೋಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಆಯ್ತಾನೇ ಇಲ್ಲ. ಅರ್ಥ ಆಯ್ತಾ? ಏನು ಮಾಡೋದು ಒಂದು ಅರ್ಥ ಆಯ್ತಲ್ಲ. ಯಾರೂ ಸಹ ಒಂದು ಕಿಂಚಿತ್ತು ಸಹಕಾರ ಕೊಡ್ತಾ ಇಲ್ಲ. ಅಜ್ಜಿಯವ್ರಿಗೆ ತಲೆ ಏಟಾಗದೆ. ಇನ್ನು ಅವರು ನನ್ನ ಜೊತೆ ಬರೋಷ್ಟು ಶಕ್ತಿ ಇಲ್ಲ. ಒಂದು ಬಸ್ಸಲ್ಲಿ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರ್ಸೋಣ ಅಂದರೆ ಅದು ಆಗ್ತಾಯಿಲ್ಲ. ಯಾರಾದರೂ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ವಲ್ಲಪ್ಪ. ನಾನು ಏನಪ್ಪ ಮಾಡಲಿ ಸರ್? ನಾನೇನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾವನೆ, ಆಯ್ತಾಯಿಲ್ಲ. ನೋಡೋಣ, ಇನ್ನೂ ಒಂದು ಸಲ ಪ್ರಯತ್ನ ಮಾಡ್ತೀನಿ. ಒಂದು ಕನಿಷ್ಠ ಸಹಕಾರಕ್ಕೆ ಯಾರೂ ಸಹಕಾರ ಕೊಡ್ತಾಯಿಲ್ಲ. ಅವರು ಏನು ಈ ಥರ ನಿರಾಶ್ರಿತರಿಗೆ ಏನು ಸಹಾಯ ಮಾಡ್ಬೋದು, ಅವರು ಸಹ ಸಹಾಯ ಮಾಡ್ತಾಯಿಲ್ಲ. ಯಾರೂ ಮಾಡ್ತಾಯಿಲ್ಲ. ಹೋಯ್ತು. ಇನ್ನೇನಾದ್ರು ನನ್ನ ಜಾಸ್ತಿ ಇದು ಮಾಡೋಕ್ಕೆ ಹೋದರೆ ನಿನ್ನ ಕತೆ ನೀನು ನೋಡು ಗುರು ಅಂತಾರೆ. ಇಂಥ ಒಂದು ಸ್ಥಿತಿಗತಿಗಳು ಭಾಳ ಅಸಮಾಧಾನ ಆಗೋಗಿದೆ. ನಮಗಂತೂ ಬೇಜಾರಾಗೋಗಿದೆ. ಏನಪ್ಪ ಇಷ್ಟೊಂದು ಮೋಸವಾಗಿದೆ ಈ ಒಂದು ಸ್ವಾರ್ಥ ಪ್ರಪಂಚ ಅನ್ಸ್ಬಿಟ್ಟದೆ. ಅಷ್ಟು ಬೇಜಾರಾಗ್ಬಿಟ್ಟದೆ. ನಾವು ತಾನು ಏನು ಮಾಡೋಕ್ಕಾಗತ್ತೆ? ಇವ್ರಿಗೆ ಏನೋ ಅವರು ಆವತ್ತಿದ್ದಂಥ ಒಂದು ಪರಿಸ್ಥಿತಿಯನ್ನು ಗಮನಿಸಿ ನಾವು ತಾತ್ಕಾಲಿಕವಾಗಿ ಏನು ಆ ಸಮಯಕ್ಕೆ, ಆ ಸಂದರ್ಭಕ್ಕೆ ಏನು ಮಾಡ್ಬೋದು ಹೆಲ್ಪು ಮಾಡ್ತಾಯಿದ್ದೀನಿ. ನಾನು ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಇಲ್ಲಿದ್ದಾರೆ ಮಾಹಿತಿ ಕೇಂದ್ರ, ಏನು ಇದು ಈ ಒಂದು ವಾಣಿಜ್ಯ ಸಂಕೀರ್ಣ, ಇಲ್ಲೇ ಇರ್ತಾರೆ. ನೋಡಿ, ಯಾರು ಸಹಾಯ ಮಾಡೋರು ಮಾಡಿ, ಕರ್ಕೊಂಡೋಗೋರು ಹೋಗಿ. ಒಂದು ಊಟ ಕೊಡಿಸ್ಬೋದು ನಾನು ಅಷ್ಟೇ. ಒಂದು ಊಟ ನೋಡಿ, ಒಂದು ಊಟ ಇದೆ, ಕೊಡಿಸ್ಬೋದು ಅಷ್ಟೇ. ನೋಡಿ, ಇಲ್ಲಿ ಕೂತಿದ್ದ ಅಜ್ಜಿ. ಮಾ ಹೇಳ, ಏನಾರ ಒಂದು ಊಟ ಕೊಡ್ತಾನೆ ಅಣ್ಣ, ಅಷ್ಟೇ.
ಹೋಗ ಅಲ್ಲಿ ಕೂತ್ಕೊಂಡು ತಿನ್ನೋಗು, ಇಲ್ಲ ಹತ್ತು ತಗೊಂಡೋಗು. ತಗಮ್ಮ. ಹಾ ಏನು ತಗ ಸಾಪಾಡು. ಇಲ್ಲಿ ಇಲ್ಲಿ ಹಿಂಗೆ ಉಕ್ಕಾರ சாப்பிடு. அதெல்லாம் முட்டக்கூடாதோ. இங்க இங்க வா, இங்க தண்ணி எடுத்துட்டு வர. ಇದನ್ನ ತಿಂದೇ ಇಲ್ವಲ್ಲಪ್ಪ. சாப்பிடு, இங்கே இரு. நான் என்ன பண்ணத தெரியாதல. தமிழ்நாடு பஸ் போறியா? தமிழ்நாடு பஸ் எந்த ஊருக்கு? நாச்சத்தூருக்கு போறியா? வேணாம். சரி, எங்க போற? இங்கே இருக்கியா? ஆசிரமಕ್ಕೆ போறியா? என்ன பண்ணதோ, ನಿನ್ಗೆ ಆಧಾರ್ ಕಾರ್ಡ್ ಇಲ್ಲೇ, ಅದೇ ಪ್ರಾಬ್ಲಮ್ ಆಗಿರ್ಕೋ. வா வா, இங்க சாப்பிடு. வா, முன்னாடி வா, இங்க உட்காரு. இங்க உட்காரு, வா உட்காருங்க, உட்காரு. ஏன் சாப்பிடதே இல்லை? இங்கே வந்திருக்க. இருங்க. தயிர் வேணுமா? என்ன? இந்தங்க தயிர். தயிர் தயிர் சாப்பிடு. அஜய், சாம்பார் வேணுமா? ஊதிக்கிறியா? தயிர் இருக்குதா? சாப்பிடு.